ನಿಂಗೆ ಎತ್ತದಲ್ಲ ಸ್ಕಿನ್ ಹೋಗುತ್ತೆ, ಸ್ಲೈಡ್ ಮಾಡ್ಬೇಕಂತ ಎಷ್ಟೊತ್ತು ಹೇಳ್ತೀನಿ ನಿಂಗೆ. This place is just mind blowing. So people, whoever was hunting for masala dosa, please don't go to CTR or Vidyarthi Bhavan. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಏನು ಸ್ಪೆಷಲ್ ನೀವು ತಮ್ಮನೇಲಿ ನೋಡಿರ್ತೀರಾ. ನಾನು ರಿವೆಂಜ್ ತಗೋತಾ ಇದ್ದೀನಿ ಗೈಸ್. ಏನಕ್ಕೆ? ನಾನು ಇವತ್ತು ಅಂಗಡಿ ಕರ್ಸ್ಕೊಂಡೋಗಿ ನೋಡಿ ಗೈಸ್, ಎಷ್ಟು ಎಲ್ಲ ಆಗ್ಬಿಟ್ಟೈತು. ಇವ್ನಿಗಿನ್ನ ಡವ್ ಮಾಡಬೇಡ, ಇವ್ನಿಗಿನ್ನ ಕಂಪ್ಲೀಟಾಗಿ ಬೆಳೆದೇ ಇಲ್ಲ ಗೈಸ್. ಆಲ್ಮೋಸ್ಟ್ 1 ತಿಂಗಳಾಗ್ತಾ ಇದೆ. ಯೂಶ್ವಲಿ ನನ್ನ ಹತ್ರ ಐಟಮ್ ಎಲ್ಲ ಇದೆ, ಕಿಟ್ ಇದೆ. ಯಾಕಂದರೆ ನಮ್ಮಮ್ಮ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ರು ಆ್ಯಂಡ್ ಅವ್ರು ಮಾಡಿರೋದಲ್ಲಿ ನೋಡಿದ್ದೀನಿ. ಸೊ ನಾನು ಮಾಡ್ಕೋತೀನಿ ಗೈಸ್, ಅದೇನು ಪ್ರಾಬ್ಲಮ್ ಅಲ್ಲ. ಇವಾಗ ಏನಂದರೆ ಯೂನಿಕ್ ಟಾಸ್ಕ್. ನನಗೆ ಇವಾಗ ಹ್ಯಾಂಡ್ ವ್ಯಾಕ್ಸ್ ಮಾಡಬೇಕು. ಸುಟ್ಟಿಗಿಟ್ಟೆಲ್ಲ ಹಾಕಿದ್ರೆ ಗೈಸ್ ನಾನು ಮತ್ತೆ ಅವ್ನಿಗೆ ಲೆಗ್ ವ್ಯಾಕ್ಸ್ ಮಾಡ್ತೀನಿ. ಸೊ ಇದೇ ಇರೋದು ಚಾಲೆಂಜು, ನೀಟಾಗಿ ಮಾಡಬೇಕು ಅನ್ನೋ. ಸೊ ನನಗೆ ಗೊತ್ತಿಲ್ಲ ಗೈಸ್ ಮಾಡೋಕ್ಕೆ. ಅಲ್ಲಿ ಟ್ರೈ ಮೈ ಲೆವೆಲ್ ಬೆಸ್ಟು ಗೈಸ್. ಇವಾಗ ನನಗಿದೆ ಗೊತ್ತಿಲ್ಲ, ಕೂದಲು ಇದೆ ಗೈಸ್, ನನಗೆ ಕೂದಲು ಬೆಳೆದಿದೆ. ನಾನು ಆಲ್ರೆಡಿ 1 ಮಂತ್ ಆಯಿತು, 1 ಮಂತ್ ಮೇಲಾಯಿತು. ನಾನು ಮಾಡಿಸಿಲ್ಲ. ನಾನು ರೀಕಾ ಎಲ್ಲ ಯೂಸ್ ಮಾಡಲ್ಲ, ಬರೀ ಕ್ರೀಮ್ ವ್ಯಾಕ್ಸ್ ಯೂಸ್ ಮಾಡ್ತೀನಿ, ವೈಟ್ ಚಾಕ್ಲೇಟ್ ಕ್ರೀಮ್ ವ್ಯಾಕ್ಸು. ಸೊ ಅದರಲ್ಲಿ ಹೇರ್ ಗ್ರೋತ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ಸದ್ಯಕ್ಕೆ ಮನೇಲಿ ಒಂದು ಕೈ ಮಾಡಿಸ್ತಾ ಇದ್ದೀನಿ, ನೋಡೋಣ. ನನಗಂತೂ ಭಯ ಆಗ್ತಾಯಿದೆ ಏನು ಮಾಡ್ತಾನೆ ಅಂತ. ಆ ಥರ ವ್ಯಾಕ್ಸ್ದು ಮಷೀನ್ ಇದೆ ಗೈಸ್, ಲೈಫ್ ಲಾಂಗ್ದು ಹೀಟರ್ ಮಷೀನ್. ಸೊ ದಿಸ್ ಈಸ್ ಹೊಸದು ಗೈಸ್, ಯಾಕಂದರೆ ಅದು ಇನ್ನೊಂದು ನಾನು ಧ್ವಂಸ ಮಾಡಿದ್ದೆ ಅದಕ್ಕೆ. ಹಾಂ, ಇನ್ನೊಂದು ಸುಟ್ಟು ಹಾಕ್ಬಿಟ್ಟ ಗೈಸ್ ಅವನು. ಅದಕ್ಕೆ ಇದು ಹೊಸದು ಆರ್ಡ್ರ್ ಮಾಡಿ ತೊಗೊಂಡೆ, ಅದು ಝೆಪ್ಟೋಲಿ ಗೈಸ್. ಇವಾಗ ನಾನೆಲ್ಲ ಕನೆಕ್ಟ್ ಮಾಡ್ತಾಯಿದ್ದೀನಿ, ಇದಕ್ಕೆ ಹಾಕ್ಬಿಟ್ಟು ಕೊಡ್ತೀನಿ ಅವನಿಗೆ. ಸ್ವಲ್ಪ ಆಫಲ್ಲಿದೆ ಗೈಸ್, ನಾನು ಹಾಕ್ಬಿಟ್ಟು ಕೊಡ್ತೀನಿ. ಇರೋ ನಾನು ಹಾಕ್ಕೊಡ್ತೀನಿ. ಏನು ನೋಡ್ತಾ ಇದೆಯಾ? ಕುಡಿಲಿ, ಒಂದು ಸ್ಕೂಪ್ ಐಸ್ ಕ್ರೀಮ್ ತಿನ್ಸ್ಲಾ? ನೀನೇ ತಿನ್ಕ. ಏಯ್ ಎತ್ಬೇಡ ಅಂಟಾಗುತ್ತೆ ಸುಮ್ಮನೆ. ಏನೋ ಟಾಸ್ಕ್ ಮಾಡ್ತಾನೆ ಗೈಸ್ ಕೂತ್ಕೊಂಡು. ತುಂಬ ಕತ್ಲೆ ಆಗಿಲ್ವಾ? ಐಸ್ ಪೌಡ್ರು ಆ ಅಕ್ಕನ ನೋಡಿದ್ದೀನಿ ಮೊನ್ನೆ ಅಂಗಡೀಲಿ, ಹಂಗೆ ಮಾಡ್ತೀನಿ ಇವಾಗ. ಆಮೇಲೆ ಪೇಮೆಂಟ್ ಕೊಟ್ಬಿಡ್ಬೇಕು. ಫಸ್ಟು ಇಷ್ಟು ಮಾಡ್ತೀನಿ. ಯಾರಿಗಾದ್ರೂ ವ್ಯಾಕ್ಸ್ ಬೇಕಿದ್ರೆ ನನ್ನ ಹತ್ರ ಬನ್ನಿ ಗೈಸ್, ಲೋ ಕಾಸ್ಟ್, ಕಮ್ಮಿ ಕಾಸ್ಟ್, ಹುಡುಗರಿಗೆ, ಮೆನ್ಸ್ ಓನ್ಲಿ. ಗೊತ್ತು ತಾನೇ, ಬಿಸಿ ಸುಡುತ್ತೆ. ನೀಟಾಗಿ ಸ್ಪ್ರೆಡ್ ಮಾಡ್ಬೇಕು ಸರ್. ಅಲ್ಲಿ ನೋಡು ಗೈಸ್, ಒಂದೇ ಕಡೆ ಹೆಂಗ್ ತೇಪೆ ಹಾಕಿದ್ದಾನೆ ನೋಡ್ರಿ. ಅದು ಕ್ರೀಮ್ ವ್ಯಾಕ್ಸ್ ಫುಲ್ ಸ್ಪ್ರೆಡ್ ಮಾಡ್ಬೇಕು ನೀನು. ಕೊಡು. ಇದು ಉಲ್ಟಾ ಸೀದಾ ಗೊತ್ತಿಲ್ಲ ನನಗೆ, ತೋರ್ಸು ನನಗೆ. ಜಾಸ್ತಿ ತೂತಿರೋದು ಅನ್ಸದಾ? ನೀಟಾಗಿ ಗುಜ್ಜು. ಹೇಗೆ ಗೈಸ್? ತೆಗ್ದಾ? ಹಾಂ ಗೈಸ್, ತೆಗ್ದಿದ್ದಾನೆ. ಕಮ್ಮಿ ಇದೆ ಅದಕ್ಕೆ ನನಗೆ ಕೂದಲು. ನಾನು ಐ ಗೆಸ್ ನಾನು ಇದೊಂದೇ ಕೈ ಮಾಡಿಸ್ಕೋತೀನಿ ಇವನ ಹತ್ರ. ನಾನೇ ಮಾಡ್ಕೋತೀನಿ. ಕೊಡು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಉಫ್ ಮಾಡು, ಉಫು. ಮತ್ತೆ ನೋಡು ತೇಪೆ. ನಾನು ಹಾಕ್ದಂಗೆ ಹಾಕಿಸ್ಕೋಬೇಕು. ಹಂಗೆಲ್ಲ ಇಲ್ಲ. ಉಫ್. ಆಗ್ತಾ ಇಲ್ಲ, ನೀನು ನೋವಿಸ್ತೀಯ. ಹಿಂಗೆ ಮಾಡಿದ್ರೆ ನಾನು ನೋವಾಗೋದು. ಇದು ಗೈಸ್, ಇದು ವ್ಯಾಕ್ಸ್ ಹಾಕೋ ಹುಟ್ಟು.
1 2 3. ಹಂಗ್ ಲೇಟ್ ಮಾಡ್ಬಾರ್ದು ಆ ಥರ. ಚೆನ್ನಾಗಿ ಬಂತು. ನೋಡು ನೀಟಾಗಿ ತೆಗ್ದಿದ್ದೀನಿ. ಏನು ಅಷ್ಟು ಬೇಗ ಮಡಚ್ತಾ ಇದೀಯಾ? ವೇಸ್ಟ್ ಮಾಡ್ಬಿಡ ಸ್ಟ್ರಿಪ್ಸ್ನ ಹೊಡೆದಾಕ್ಬಿಡ್ತೀನಿ ನಾನು. ತೋರ್ಸು. ಪರವಾಗಿಲ್ಲ ಗೈಸ್, ತೆಗ್ದಿದ್ದಾನೆ ಒಂದು ರೇಂಜಿಗೆ. ಇದು ನನ್ನ ಬರ್ತ್ ಮಾರ್ಕ್ ನೋಡಿ ಗೈಸ್. ಕೈ ಫುಲ್ ಟ್ಯಾನ್ ಆಗೋಗಿದೆ, ಕಾಲು ಫುಲ್ ಟ್ಯಾನ್ ಆಗೋಗಿದೆ. ಹಾಂ ತೋರಿಸು ಗೈಸ್. ನಾನು ಎಷ್ಟು ಟ್ರೈನಿಂಗ್ ತೊಗೊಂಡಿದ್ದೀನಿ ಅಂದರೆ ಯಾವುದು ತೊಗೊಂಡಿಲ್ಲ. ನಾನು ನೋಡ್ತಾನೆ ಎಲ್ಲ ಮಾಡ್ಬಿಡ್ತೀನಿ. ಸುಡಿಸ್ತಾವನೆ. ನಿಧಾನಕ್ಕೆ ಮಾಡು, ಸುಡಿಸ್ತೀಯ. ಮಾಡ್ಬಿಟ್ಟು ಹಾಕೋ. ಭಯ ಬಿದ್ಬಿಟ್ಟಾಗೆ ಪಾಪ. ಹೆಂಗೆ ಎಳಿಬೇಕು? ಇಲ್ಲಿ ನೋಡಿ ಗೈಸ್, ಇವನಿಗೆ ಪುಟ್ಕ ಬಂದಿದೆ. ಪುಟ್ಕ ಹಿಂಗೆ ಕೆಳಗಡೆ ಎಳಿಬೇಕು. ಹಿಂಗ ಅಂಚು ಮೇಲೆ ಕೆಳಿಬೇಕು. ಸುಡ್ತೀಯ ಸಂದೇಶ್, ಉಫನ್ನು ಸಂದೇಶ್. ಅದನ್ನ ಅದ್ರೊಳಗಡೆನೆ ಬಿಡ್ಬೇಡ, ಅದು ಸುಡುತ್ತೆ. ಬಿಡ್ತಿಲ್ಲ. ಉಫನ್ನು ಕ್ವಾಷ್ಟ, ಉಫನ್ ಬಿಟ್ಟು ಹಾಕು. ನಂಗೆ ಮಾಡಿಸ್ತೀಯ ವ್ಯಾಕ್ಸು? ವ್ಯಾಕ್ಸ್ ಮಾಡಿಸೋದಿರ್ಲಿ, ಸುಡಿಸ್ತಿದ್ಯಾ ನೀನು. ಉಫ್ ಮಾಡಿನ, ಉಫ್ ಮಾಡಿನ, ಉಫ್ ಮಾಡು. ಹಾಂ, ನೀಟಾಗಿ ಎಲ್ಲ ಕಡೆ ಉಫ್ ಮಾಡ್ಬಿಟ್ಟು ಹಾಕು. ಹೊಡೆದಾಕ್ಬಿಡ್ತೀನಿ ನಾನು. ಹಿಂಗೆ ರೊಕ್ಕ ಮಾಡಿ. ಅಲ್ಲೂ ಹೊಡಿತಾವನೆ. ಸುಡಿಸ್ತಾವನೆ ನನಗ. ಏನಕ್ಕಾದ್ರೂ ಇವನಿಗೆ ಚಾಲೆಂಜ್ ಕೊಟ್ಬಿಡ್ತೀನಿ. ನನಗೆ ನೋಯಿಸ್ತಾನೆ ಅನ್ಸುತ್ತೆ ಒಂದೊಂದ್ಸತಿ. ನಾನು ಏನಿಲ್ಲ ಬೈದ್ ಬಿಡ್ತೀನಿ. ನಿಂಗೆ ಎತ್ತದಲ್ಲ, ಸ್ಕಿನ್ ಹೋಗುತ್ತೆ. ಸ್ಲೈಡ್ ಮಾಡ್ಬೇಕಂತ ಎಷ್ಟೊತ್ತು ಹೇಳ್ತೀನಿ ನಿಂಗೆ. ಅಲ್ಲ ಎತ್ತದಲ್ಲ, ಸ್ಲೈಡ್ ಮಾಡು. ಹಾಂ ಸ್ಲೈಡು ಹಾಗೆ ಹೋಗೈತೆ. ಅಲ್ಲಿ ಇಲ್ವೇ? ಏನಕ್ಕೆ ಎತ್ತತ್ತೀಯ? ಎತ್ತಬೇಡ, ಬೇಕಂತ ಎತ್ತಬೇಡ ಬಿಡು. ನಾನು ಮಾಡೋದೇ ಇಲ್ಲ. ಆಮೇಲೆ ನಾನು ಇವಾಗ ಮಾಡಿಸ್ಕೊಳ್ಳೋದು ಇಲ್ಲ ನಿನ್ ಕೈಯಲ್ಲಿ. ಬಿಡು, ನಾನು ತೊಳ್ಕೊತೀನಿ. ಹೋಗ್ ಅಡುಗೆ ಮನೆಗೆ ಹೋಗ್ಬಿಟ್ಟು ಬಟ್ಲೆ ಎತ್ಕೊಬೋದು. ಆಗಲ್ಲ ಗೈಸ್, ಇವನ ಹತ್ರ ನಂಗೆ ಮಾಡಿಸ್ಕೊಳಕ್ಕೆ ನಾನೇ ಮಾಡ್ಕೋತೀನಿ. ಆಮೇಲೆ ಇದೆಲ್ಲ 80% ಕ್ಲಿಯರ್ ಮಾಡಿದ್ದಾನೆ. ಇಲ್ಲೆಲ್ಲ ಮಾಡ್ಬೇಕಿನ್ನ ನಾನು ಮಾಡ್ಕೋತೀನಿ. ನಂಗೆ ನಮ್ಮ ತಾಣೆಗಾಗಲ್ಲ. ಬಟ್ಲು ತೊಗೊಬೋದು. ಇಷ್ಟೇ ಗೈಸ್, ನಂಗೆ ಗೊತ್ತಿತ್ತು. ನಾನು ನೀನು ಆಡೆಲ್ಲ ಆಡ್ಬೇಡ, ಹೋಗ್ಬಿಟ್ಟು ಬಟ್ಲು ತೊಗೊಬಾ. ಕೈ ತೊಳಿಬೇಕು ಫಸ್ಟು. ಹಾಂ, ನೀನು ಬಟ್ಲು ತೊಗೊಬಾ ಫಸ್ಟು. ಕ್ಲೆನ್ಲಿನೆಸ್ ಇಸ್ ಇಂಪಾರ್ಟೆಂಟ್. ಗೈಸ್, ನಾನು ಇವಾಗ ಎಣ್ಣೆ ಹೆಂಗೆ ಹಚ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನು ಕಟ್ಸು ಸ್ವಲ್ಪ. ಆಯಿತು. ಕರ್ಗಿಲ್ಲ ಇನ್ನು, ಕರಗಿರುತ್ತೆ. ಗೈಸ್, ಇದರಲ್ಲೇ ನಾನು ಇದರಲ್ಲಿ ಏನೋ ಮಾಡ್ದ. ಅಯ್ಯೋ ಮಾಡೋದು ನೋಡ್ರಿ. ಏ ಟುಸ್ ಅಂತೂ ಅಷ್ಟೇ. ಅದು ಸೋರ್ತೈತಲ್ಲ ಅಲ್ಲಿ ನೋಡು. ಇದನ್ನ ಕಾಯಿಸ್ಬೇಕಾ? ಹಾಂ, ಇದೆರಡು ಮಿಕ್ಸ್ ಬ್ಲೆಂಡ್ ಆಗಬೇಕು. ಕಾಯಿಸ್ಬಿಟ್ಟು ಬಾ. ಎತ್ಕೊ. ಅಮ್ಮ
ತಲೆಗಲ್ಲ ಫುಲ್ ನೀಟಾಗಿ ಸ್ಕ್ಯಾಲ್ಪ್ಗೆ ಸ್ಪ್ರೆಡ್ ಮಾಡು ನೀಟಾಗಿ. ಕೈಗೆ ಕುಳಿಸ್ಬೇಕು. ನನಗೆ ಬೇಡ ಬಿಡು. ಬ್ಯಾಂಗಲ್ ಬಂಗಮ್ಮ ಹಂಗಲ್ಲಮ್ಮ, ನೀಟಾಗಿ ತೆಗ್ದೆ ಬರೀ ಸ್ಕ್ಯಾಲ್ಪ್ ಹಚ್ಚುವ. ಹಾಂ ಎಣ್ಣೆ ಖಾಲಿ. ಅದಕ್ಕೆ ಹೇಳಿದ್ದು ಅದು ಏನು ನೋವು ತರೋಗಚ್ತು. ಅಷ್ಟು ಎಣ್ಣೆ ಜಾಸ್ತಿನೇ ಆಯ್ತು ನನ್ನ ತಲೆಗೆ. ಅಮ್ಮ ಮಾಡು ಹೋಗಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸಾಕ್ಬಿಡು. ಇನ್ನೊಂದ್ಸತಿ ಮಾಡಿಸ್ಕೋಬಾರ್ದು ನೀನು. ಗೈಸ್ ಇವತ್ತು ಇವ್ರ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದಕ್ಕೆ ರಕ್ಷಿತಾನೇ ಇವತ್ತು ಅಂಗಡಿ ಓಪನ್ ಮಾಡ್ತಾ ಇರೋದು. ಹಾಯ್ ರಕ್ಷಿತಾ. ಇವತ್ತು ಯಾರ್ಯಾರು ರಕ್ಷಿತಾನ ಮೀಟ್ ಮಾಡಬೇಕು? ನಾವು 3 ದಿನ ಬಿಟ್ಟು ವ್ಲಾಗ್ ಹಾಕ್ತೀವಿ, 3 ದಿನ ಆದ್ಮೇಲೆ ಬಂದ್ರೆ ಮೀಟ್ ಮಾಡ್ಬೇಕು. ಮೀಟ್ ಮಾಡ್ಬೇಕಂದ್ರೆ ಇಲ್ಲಿ ಇಡ್ಲಿ ತಿನ್ನೋಕ್ಕೆ ಬನ್ನಿ, ಸಂಜೆ ಹೊತ್ತು ಬರ್ತೀವಿ. ಸಂಜೆ ಡೈಲಿ ಇರ್ತೀವಿ ಗೈಸ್. ಯಾರ್ಯಾರು ತಿನ್ಬೇಕು ಮೀಟ್ ಮಾಡ್ಬೇಕಂತ ಇದ್ರು ಇಲ್ಲಿ ಮಲ್ಲೇಶ್ವರಮ್ಗೆ ಬನ್ನಿ. ಶಾಪಿಂಗ್ ಮಾಡಿದಾಗೆಲ್ಲ ಬನ್ನಿ. ಇಲ್ಲಿ 8th Cross ಅಲ್ಲೇ ಇರೋದು, ಫುಲ್ ಡೆಡ್ ಎಂಡ್. ಇನ್ನೇನು ಏನೇನು ಮಾಡ್ತಾ ಇದೀಯಾ? ಎಲ್ಲೂ ಹೋಗಲ್ಲ ಗೈಸ್, ಸೀದಾ ಕ್ಯಾಶ್ ಬಾಕ್ಸ್ಗೆ ಕೈ ಹೋಗೋದು ಫಸ್ಟು. ಗೈಸ್ ನಂದು ಕೈ ಕೂಡ ಚೆನ್ನಾಗಿದೆ. ನಂದು ನಮ್ಮ ಅಪ್ಪಂದು ಫೋನೇ ಮಾಡಿದ್ರೆ ಮಸ್ತಾಗುತ್ತೆ, ಅದಕ್ಕೆ ನಾನು ಹಂಗೆ ಮಾಡೋದು. ನಾನು ಸೀದಾ ಕೈ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಒಂದು ಪಾರ್ಸಲ್ ಕಟ್ಟೋದಕ್ಕೆ ಪೇಪರ್ ಎಲ್ಲ ಕಟ್ ಮಾಡ್ತಿದ್ದೇನೆ. ಅಲ್ಲಿ ನೋಡಿ ಇಡ್ಲಿ ಇಡ್ತಾ ಇದ್ದೀವಿ. ಅಪ್ಪ ಅಮ್ಮ ಎಲ್ಲ ಇವತ್ತು ನಾವೇ ನೋಡ್ಕೊಬೇಕು. ಅವರಿಬ್ರು 1 ಡೇ ಟ್ರಿಪ್ ಹೋಗಿದ್ದಾರೆ, ರೋಮಿಯೋ ಜೂಲಿಯೆಟ್. ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆಯ್ತಾ? This place is just mind blowing. If you want to have the best masala dosa in town, you need to visit this place. Authentic Mysore masala dosa is always available here and is one of the best I've tasted in Bangalore so far. I used to come for breakfast, but from last month I noticed that this wagon was there, and I wanted to try with masala dosa, and it was mind blowing. I have masala dosa. If anyone wants to have genuine masala dosa, this is the place to choose. And my father-in-law and everybody stays in Aarti Nagar. I pack masala dosa here and go. Even though it's not hot, still the taste, the kind of texture the dosa has is awesome. This is the best place for masala dosa. So people, whoever was hunting for masala dosa, please don't go to CTR or Vidyarthi Bhavan. It is a better place. You can come and have it here. It's budget friendly. I'm asking them to increase the cost of the dosa because of the quality and the taste. It's the best place to have dosa. I'm not exaggerating. It's the best place because my home, they have 2 dosas easily. First time when I packed the dosa, they saying, what is this? It's on the road. How will the taste? I said, you have the dosa and then you give me a comment. Then the next time when they told me, I got 2 dosas each. So that is the quality of dosa and taste. So guys, don't miss this. This is the best opportunity for you to have dosa in Bangalore. Malleshwaram. Iconic Malleshwaram. Don't go for CTR or Vidyarthi Bhavan. Iconic is Giri Tatte Idli, which is famous. Though it is called Tatte Idli, it is famous for masala dosa. Please carry on. Thank you. ಗೈಸ್ ಫುಲ್ ಬಿಸಿಯಲ್ಲಿ ನಾವು ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀವಿ.
ಹಿಂದಿದೆಲ್ಲ ಹೊಡ್ಸಿದ್ರು ತೊಳ್ದಿರೋದು. ಫೋನ್ ಫಸ್ಟೇ ಹೊಡೆದಾಕಿದ್ದೀನಿ, ಇನ್ನೂ ಹೊಡೆದಾಕಿದ್ದೀನಿ. ನೀವು ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀವಿ ಗೈಸ್, ಅಷ್ಟು ಬ್ಯುಸಿ ಇದ್ವಿ. ಇವಾಗ ಊಟ ಆಯಿತು, 11 ಕಾಲು ಆಗಿಬಿಟ್ಟಿದೆ. ಮಳೆ ಬೇರೆ ಬರ್ತಾ ಇದೆ ಇಲ್ಲಿ ನೋಡ್ರಿ. ಚೋಟು ಹೈ ಬೋಲ್. ರಾಜಸ್ಥಾನ್ ಕೋ ಪहुंचेगा ಬಿಹಾರ, बिहार झारखंड ಜಾರ್ಖಂಡ್. ಇಲ್ಲೆಲ್ಲ ಫುಲ್ ಮಳೆ ಬರ್ತಾ ಇದೆ ಗೈಸ್. ಅಷ್ಟೇ ಗೈಸ್, देखने के लिए बोल. ಊಟ ಆಯಿತು. ಇವಾಗೇನು ಹೊರಡೋದು ಮನೆಗೆ. ಇನ್ನೊಂದು ಚೂರು ಇದೆ ಕೆಲಸ ಮುಗಿದ್ಬಿಟ್ರೆ. ನಮ್ಮ ಅಪ್ಪ ಅಮ್ಮನ ಇವಾಗ ಬಂದರು. ಆಯಿತು, ಅವರು ಎಷ್ಟು ಗಂಟೆಗೆ ಬಂದರು? 8:30 ಹಂಗೆ ಬಂದರು ಅವರು. ನಮ್ಗೆ ಹೋಗೋದೊಂದು ಸ್ವಲ್ಪ ರೆಸ್ಟ್ ಆಯಿತು. ನಾವಲ್ಲೆಲ್ಲ ಹುಡ್ಕೊಂಡು ಏನೇನೋ ಹೋಗಿದ್ದೀವಿ ಗೈಸ್. ನಾನು ಬ್ಲಾಗ್ ಮಾಡೋದೇ ಮರ್ತದೆ. ಒಬ್ಬಟ್ಟೆಲ್ಲ ತಿನ್ಕೊಂಬಂದೆ, ಕೋವಾ ಹೋಳಿಗೆ. ಅವತ್ತು ಇವನು ಉಪ್ಪಾಗಿ ಕೊಟ್ಬಿಟ್ಟಿದ್ನಲ್ಲ ಬ್ಲಾಗಲ್ಲಿ, PA ಬ್ಲಾಗಲ್ಲಿ. ಮರ್ತೋಗ್ಬೇಡ.